ಹಾಯ್ ಫ್ರೆಂಡ್ಸ್, ನಾನಿವತ್ತು ನವರಸ ನಾಯಕ ಜಗ್ಗೇಶ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಜಗ್ಗೇಶ್ ಅವರು ಹುಟ್ಟಿದ್ದು 17 ಮಾರ್ಚ್ 1963ರಲ್ಲಿ ಮಾಯಸಂದ್ರ ಅನ್ನೋ ಹಳ್ಳಿಲಿ ತುಮಕೂರು ತಾಲೂಕು ಅಲ್ಲಿ ಇವರ ಜನನ ಆಗುತ್ತೆ. ಇವರ ತಂದೆ ಹೆಸರು ಬಂದು ಶಿವಲಿಂಗಪ್ಪ ಅಂತ, ಹಾಗೆ ತಾಯಿ ಹೆಸರು ಬಂದು ನಂಜಮ್ಮ ಅಂತ ಇವರ ತಾಯಿಯ ಹೆಸರಾಗಿದೆ. ಹಾಗೆ ನಮ್ಮ ಜಗ್ಗೇಶ್ ಅವರು ಮೊದಲು ಕನ್ನಡ ಚಿತ್ರದಲ್ಲಿ ಯಾವುದು ಅಭಿನಯಿಸಿದ್ದು ಅಂತ ಅಂದರೆ ಇಬ್ಬನಿ ಕರಗಿತು ಅನ್ನೋ ಮೂವಿಲಿ 1982ರಲ್ಲಿ ಅಭಿನಯಿಸ್ತಾರೆ. ಆ ಮೂವಿ ರಿಲೀಸ್ ಆದರೂ ಕೂಡ ಅಷ್ಟೇನು ಯಶಸ್ಸನ್ನು ತಂದುಕೊಡೋದಿಲ್ಲ. ಆದರೆ ಆನಂತರ ಬಂದಂತಹ ಬಂಡ ನನ್ನ ಗಂಡ, ತರ್ಲೆ ನನ್ನ ಮಗ, ಸರ್ವರ್ ಸೋಮಣ್ಣ, ಎದ್ದೇಳು ಮಂಜುನಾಥ, ಈಗ ಇತ್ತೀಚೆಗೆ ಬಿಡುಗಡೆಯಾದಂತಹ ನೀರ್ದೋಸೆ, ಮಠ, ಹೀಗೆ ತುಂಬ ಮೂವಿಗಳು ಹಿಟ್ಟಾದವು. ನೆಕ್ಸ್ಟ್ ನೋಡೋದಾದರೆ ನಮ್ಮ ಇವರು ಜಗ್ಗೇಶ್ ಅವರು BJPಯಲ್ಲಿ ಕಾರ್ಯಕರ್ತರಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಈಗಲೂ ನಮ್ಮ ಜಗ್ಗೇಶ್ ಅಣ್ಣವ್ರಿಗೆ 56 ವರ್ಷ ವಯಸ್ಸಾಗಿದೆ. ಆದರೆ ಅವ್ರಿಗೆ ಏಜ್ ಏನು ಫ್ಯಾಕ್ಟರೇ ಅಂತ ಅನಿಸಲ್ಲ. ಯಾವುದೇ ಪಾತ್ರ ಕೊಟ್ಟರು ಈಗಲೂ ನೀಲಾಜಾಲವಾಗಿ ಮಾಡೋವಂಥ ಟ್ಯಾಲೆಂಟು ನಮ್ಮ ಜಗ್ಗೇಶ್ ಅವ್ರಿಗಿದೆ. ಹಾಗೆ ಜಗ್ಗೇಶ್ ಅವರು ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಎದ್ದೇಳು ಮಂಜುನಾಥ ಮೂವಿಲಂತೂ ತುಂಬಾ ನಗು, ಆಮೇಲೆ ಮಠ ಅನ್ನೋ ಮೂವಿಲಂತೂ ನಗುನೇ ನಿಲ್ಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ಪರಿಮಳ ಅನ್ನೋರನ್ನ ಮಾರ್ಚ್ 22, 1984ರಲ್ಲಿ ಮದುವೆ ಆಗ್ತಾರೆ. ಇವ್ರಿಗೆ ಗುರುರಾಜ್ ಮತ್ತು ಯತಿರಾಜ್ ಅಂತ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. ನಮ್ಮ ಜಗ್ಗೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ಲು ಕಾಮಿಡಿ. ಹಾಗೆಯೇ ಇವರು ಜೀ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಕಾಮಿಡಿ ಕಿಲಾಡಿಗಳು ಅನ್ನೋ ಶೋ ಅಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಅಂತ ಹೇಳೋಕ್ಕಾಗಲ್ಲ, ಅವರು ಜಡ್ಜಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಜಡ್ಜಾಗಿ, ಹೋಸ್ಟಾಗಿ, ತುಂಬ ಕಾಮಿಡಿಯಾಗಿ, ಅದರಲ್ಲೂ ಕೂಡ ತುಂಬ ಕಾಮಿಡಿಯಾಗಿಯೇ ಅವರು ಮಾತಾಡ್ತಾರೆ. ಜಗ್ಗೇಶ್ ಅವ್ರಿಗೆ ಇವಾಗ 56 ವರ್ಷ ವಯಸ್ಸಾಗಿದೆ. ಇವರ ಎಜುಕೇಷನ್ ಅಂತ ನೋಡೋದಾದರೆ SLC ಮಾತ್ರನೇ ಇವರು ಕಂಪ್ಲೀಟ್ ಮಾಡಿರೋವಂಥದ್ದು. ಮುಂದೆ ಏನು ಓದಿಲ್ಲ ಇವರು. ನವರಸ ನಾಯಕ ಜಗ್ಗೇಶ್ ಅಂತಲೇ ಇವ್ರಿಗೆ ಪ್ರಸಿದ್ಧಿ ಪಡೆದಿದ್ದಾರೆ. ಯಾರೇ ಕೇಳಿದ್ರೂ ನವರಸ ನಾಯಕ ಜಗ್ಗೇಶ್ ಅಂತಲೇ ಹೇಳ್ತಾರೆ. ಹಾಗೆ ಇನ್ನೂ ತುಂಬ ಮೂವಿಗಳಿದ್ದಾವೆ. ಆದರೆ ಈಗ ಸದ್ಯಕ್ಕೆ ಯಾವ ಮೂವಿ ಅಂತ ಅಂದರೆ ನೀರ್ದೋಸೆ ಅನ್ನೋ ಮೂವಿನ ಲಾಸ್ಟಲ್ಲಿ ಇವ್ರು ಮಾಡಿರೋವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ.